ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರ ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತವೋ ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೋಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ ಇದೆ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ ಭಾಳ ರಾಜಯೋಗವನ್ನು ಕೊಡ್ತಿದ್ದಾನೆ. ಏನು ರೀ ಯೋಗ, ಭಾಳ ರಾಜಯೋಗ. ನಿಮ್ಮ ಲೈಫಲ್ಲಿ ವಿಪರೀತ ರಾಜಯೋಗ ಬೇಕಂದರೆ ನೀವು ಯೆಲ್ಲೋ ಕಲರ್ ಬಟ್ಟೆ, ಆರೆಂಜ್ ಕಲರ್ ಬಟ್ಟೆ, ರೆಡ್ ಕಲರ್ ಬಟ್ಟೆನ ನೈಟ್ ಡ್ರೆಸ್ಸಾಗಿ ಬಳಸಿ ಮಲ್ಕಿಂದ ಬೆಳಗ್ಗೆ ಎದ್ದು ನೋಡಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಈ ತಿಂಗಳಲ್ಲಿ ಈ ಬಟ್ಟೆನ ಯೂಸ್ ಮಾಡಿ ಮಲಗಿದರೆ ನೀವು ಕೇಳಿದ್ದೆಲ್ಲ ಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಯಂಕರವಾದ ಲಕ್ಕನ್ನು ಕೊಡುತ್ತೆ. ಆದರೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೃಶ್ಚಿಕ ರಾಶಿಯವರು ಜ್ಯೇಷ್ಠ ನಕ್ಷತ್ರ ಹುಡ್ತಾರೋ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ಸಣ್ಣದಾಗಿ ಒಂಚೂರು ಕೈ ಕುಕ್ಕಿಯಾಗ್ಬಿಡ್ತೀರ, ಮನಸ್ಥಿತಿಗಳು ಬೇಜಾರಾಗುತ್ತೆ. ಆಗದೇ ಇರೋ ಥರ ನೋಡ್ಕೋಬೇಕಾದ್ರೆ ನಾನು ಹೇಳ್ದಂಗೆ ನೀವು ಒಂದು ಜ್ಯೇಷ್ಠ ನಕ್ಷತ್ರರು ತುಂಬ ಚೆನ್ನಾಗಿರ್ಬೇಕಂದ್ರೆ ರೆಡ್ಡನ್ನೂ ಆರೆಂಜನ್ನೂ ಬಟ್ಟೆ ಬಳಸಿ, ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ. ಈ ಜ್ಯೇಷ್ಠ ನಕ್ಷತ್ರರು ಒಂದು ಸರಿ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಇದ್ದಾಗ ನವಗ್ರಹಗಳಿಗೆ ನಮಸ್ಕಾರ ಮಾಡಿ. ನಿಮ್ಮ ಮನೆ ಹತ್ರ ಇರೋ ನವಗ್ರಹಕ್ಕೆ ನಿಮ್ಮ ಪ್ರಾಬ್ಲಮ್ ಖಂಡಿತ ಅವತ್ತಿನ ಬೆಳಗ್ಗೆ ಕ್ಲಿಯರ್ ಆಗುತ್ತೆ. ಯಾಕಂದರೆ ನವಗ್ರಹಗಳು ಕೂಡ ನೀವು ಹೋದಾಗ ಏನಾಗುತ್ತೆ, ಸುಮ್ಮನೆ ಸುತ್ತೋದಕ್ಕಿಂತ ಏನಾದ್ರು ದೇವಸ್ಥಾನ ನವಗ್ರಹಗಳಿಗೆ ಹೋದಾಗ ನೀವು ಒಂದು ಧಾನ್ಯನಾದ್ರು ಇಡಬೇಕು ದೇವ್ರ ಹತ್ರ. ಹಂಗಿದ್ರೆ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಕು. ಸುಮ್ಮನೆ ಬೆಳಗ್ಗೆ ಎದ್ದುಬಿಟ್ಟು ನನಗೆ ಹೋಗ್ತಾಯಿದ್ದೀನಿ ಅಂತ ಹೋಗ್ಬಿಟ್ಟು ಬಂದರೆ ಅದು ನಿಮಗೆ ದಾರಿದ್ರ ಎಲ್ಲ ಬರುತ್ತೆ. ನೀವು ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ತಿರೋ, ಇಲ್ಲ ಮಂಗಳಾರತಿ ತಗೋತಿರೋ, ಉಂಡಿಗೆ ಹಾಕ್ತಿರೋ ನಂಗೆ ಲೆಕ್ಕಕ್ಕಿಲ್ಲ. ದೇವರಿಗೆ ಒಂದು ಹಣ್ಣು ಹೂವು ನವಗ್ರಹ ನಿಮ್ಮ ಮನೆಯಲ್ಲೇ ಹೋಗಲೇಬೇಕು ಅಂತೇನಿಲ್ಲ. ನವಗ್ರಹ ಟೆಂಪಲ್ಗೆ ಹೋಗಿ ನವಗ್ರಹಕ್ಕೆ ಪೂಜೆ ಮಾಡಬೇಕು. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಬಂದಾಗ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ. ಆ ದಿನೆಲ್ಲ ಗ್ರಹದ ಲೋಕನೇ ಇರುತ್ತೆ, ಪ್ರಪಂಚೆಲ್ಲ ನವಗ್ರಹದ ಲೋಕನೇ ಇರುತ್ತೆ. ಆ ನಕ್ಷತ್ರ ಬಂದಾಗ ಇಡೀ ಪ್ರಪಂಚೆಲ್ಲ ಬುಧನ ವೈಬ್ರೇಷನ್ ಜ್ಞಾನವನ್ನು ಕೊಡ್ತಾ ಇರ್ತಾನೆ. ಆ ಜ್ಞಾನ ದಿವಸ ನಿಮ್ಮ ಮನೇಲಿ ಪೂಜೆ ಮಾಡಿ, ನಿಮ್ಮ ಮನೇಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ, ಕಲ್ಲು ದೇವರ ಕಂಡ್ರೆ ದೇವರು ಹಾಗಂತ ಏನಿಲ್ಲ. ನಕ್ಷತ್ರನೇ ದೇವರಾಗಿರ್ತಾನೆ ಪ್ರಪಂಚದಲ್ಲಿ, ನಕ್ಷತ್ರನೇ ಜಗತ್ತಾಗಿರ್ತಾನೆ. ಅವರಿಂದ ಸಾಕ್ಷಾತ್ ವಿಷ್ಣು, ನರಸಿಂಹ, ಬುಧಗ್ರಹ ನಾಲ್ಕು ಪ್ರಪಂಚವನ್ನು ತಾಂಡವಾಡ್ತಾ ಇರುತ್ತೆ. ಆ ತಾಂಡವನ್ನು ನನ್ನ ಫೇವ್ರೆಟ್ ನಕ್ಷತ್ರ ಬುಧಗ್ರಹ. ಬುಧ ಅಂದರೆ ಫೇವ್ರೆಟ್ ನಕ್ಷತ್ರ. ಬುಧನ ನೀವು ಪ್ರಾರ್ಥನೆ ಆಶ್ಲೇಷ, ಜ್ಯೇಷ್ಠ ನಕ್ಷತ್ರ ದಿವಸ ನೀವು ತುಂಬೆ ಗಿಡ, ಭಾಳ ವಿಶೇಷವಾಗಿ ತುಂಬೆ ಗಿಡವನ್ನು ತಂದು ನಿಮ್ಮ ದೇವರಿಗೆ ಹಾಕಿ ಪೂಜೆ ಮಾಡಿ. ಅದೇ ಥರ ಉತ್ತರಾಣಿ ಕಡ್ಡಿನ ತಗೊಬಂದು ಅವತ್ತು ಪೂಜೆ ಮಾಡಿ. ನಿಮಗೆ ಎಲ್ಲ ರೀತಿಯ ಪ್ರಾಬ್ಲಮನ್ನು ಬುಧಗ್ರಹ ಕ್ಲೈಮ್ ಮಾಡಿಕೊಡ್ತಾನೆ. ವೃಶ್ಚಿಕ ರಾಶಿಗೆ ವಿಪರೀತ ರಾಜಯೋಗ ಇದೆ. ನಿಮ್ಮ ಲೈಫಲ್ಲಿ ಫಾರಿನ್ ಜಾಬ್,
ಖಂಡಿತ ಅಲ್ವೇ. ಇಲ್ಲ ಈ ಕೆಲಸನ ಚೇಂಜ್ ಮಾಡೋದಿಲ್ಲ, ಚೇಂಜ್ ಮಾಡ್ಬೋದು. ಮತ್ತು ಹೋಟೆಲ್ ವೃತ್ತಿಮರಿಗೆ ವ್ಯಾಪಾರ ಇಂಪ್ರೂವ್ ಆಗುತ್ತೆ, ಟ್ರಾವೆಲ್ಸ್ ಏನಾದ್ರು ಇಂಪ್ರೂವ್ ಆಗುತ್ತೆ. ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ಗೆ ವೃಶ್ಚಿಕ ರಾಶಿಯವರಿಗಂತೂ ತುಂಬ ಚೆನ್ನಾಗಿದೆ. ಗುರು ಭಯಂಕರ ರಾಜಯೋಗವನ್ನು ಕೊಡ್ತಿದ್ದಾನೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದವ್ರಿಗೆ ಮಕ್ಕಳಾಗೋದು, ಮದುವೆ ಆಗೋದು, ನಿಮ್ಮ ಮಕ್ಳಿಗೆ ಸ್ಕೂಲಲ್ಲಿ ಒಳ್ಳೆ ರಿಸಲ್ಟ್ ಬರೋದು, ಹೊಸದಾಗಿ ಏನೋ ಒಂದು ಈ ಒಂದು ನವಂಬರ್ ಮಂತಲ್ಲಿ ವೃಶ್ಚಿಕ ರಾಶಿಯವರಿಗೆ ಭಯಂಕರದ ಶುಭ ಫಲವನ್ನು ಕೊಡ್ತಾಯಿದ್ದಾನೆ. ಈ ಒಂದು ಫಲ ನಿಮಗೆ ಮುಟ್ಟಿದ್ದೆಲ್ಲನೂ ಚಿನ್ನ ಮಾಡೋದ್ರಿಂದ ನೀವು ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ದಿವಸ ಮಾತ್ರ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾರ್ಡಿನರಿ ಪೂಜೆ, ಡೈಲಿ ಪೂಜೆಗಿಂತ ಒಂಥರ ಇನ್ನೂ ಎಕ್ಸ್ಟ್ರಾ ಪೂಜೆ ಮಾಡಿ ನಿಮ್ಮ ಲೈಫಲ್ಲಿ ಎಲ್ಲ ಥರದ ಲಾಭವನ್ನು ಪಡ್ಕೋಬೋದು. ಯಾಕಂದರೆ ಅಂಥ ಯೋಗ ನವಂಬರ್ ತಿಂಗಳಲ್ಲಿರೋದು ನಿಮ್ಮ ಲಕ್ ಅಂತ ಹೇಳುತ್ತೆ. ನವಂಬರ್ ತಿಂಗಳು ನಿಮ್ಮನ್ನು ತಗೊಂಡ ಮ್ಯಾಲೆ ಕೊಡುತ್ತೆ. ತುಂಬ ಒಳ್ಳೆಯದಾಗಲಿ.